ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದೊಂದೇ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ದೋಸ್ತಿ ಪಡೆ ಅದಕ್ಕೆ ಟಕ್ಕರ್ ಆರಂಭದಿಂದಲೂ ಕೊಡ್ತಾ ಬಂತು. ಪ್ರತಿಭಟನೆ, ಮಾತಿಗೆ ಮಾತು, ಹೇಳಿಕೆಗಳಿಗೆ ಸೀಮಿತವಾಗಿದ್ದಂತಹ ಈ ವಿರೋಧ ಪಾದಯಾತ್ರೆ ತನಕ ಬಂದು ನಿಂತಿದೆ. ಬೆಂಗಳೂರಿನಿಂದ ಆರಂಭ ಆದ ಪಾದಯಾತ್ರೆ ನಾಳೆ ಮೈಸೂರು ತಲುಪುತ್ತೆ. ಆದ್ರೆ ಎಲ್ಲೆಲ್ಲಿ ಮೈತ್ರಿ ಪಕ್ಷ ಪಾದಯಾತ್ರೆ ನಡೆಸ್ತೋ, ಯಾವ್ಯಾವ ದಾರಿಯಲ್ಲಿ ಪಾದಯಾತ್ರೆ ಸಾಕ್ತೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಸಮಾವೇಶವನ್ನ ನಡೆಸ್ತಾ ಹೋಯ್ತು. ದೋಸ್ತಿ ಪಡೆ ಮಾಡಿದಂತ ಒಂದೊಂದು ಆರೋಪಗಳಿಗೂ ಸಹ ಅಲ್ಲಿ ಪ್ರತ್ಯುತ್ತರ ಕೊಡ್ತಾ ಹೋಯ್ತು. ನಾಳೆ ಮೈಸೂರಿನಲ್ಲಿ ಸಮಾರೋಪ ಸಮಾವೇಶ ಮೈತ್ರಿ ಪಡೆಯಿಂದ. ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಕಾಂಗ್ರೆಸ್ನಿಂದ ನಡೆಯಿತು. ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ನಿಂದ ನಡೆದಂತ ಜನಾಂದೋಲನ ಸಮಾವೇಶ. ದೋಸ್ತಿ ಮೈಸೂರು ಪಾದಯಾತ್ರೆ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡಿದರು. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಇವತ್ತು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ನಡೆಯಿತು. ಲಕ್ಷ ಲಕ್ಷ ಜನರನ್ನ ಸೇರಿಸೋ ಮೂಲಕ ಮೈತ್ರಿ ಪಡೆಗೆ ತಿರುಗೇಟನ್ನ ನೀಡಿತು. ದೋಸ್ತಿ ವಿರುದ್ಧ ಕೈ ಎತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕೈ ನಾಯಕರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾಂಗ್ರೆಸ್ಸಿನ ಜನಾಂದೋಲನ ಸಮಾವೇಶದ ದೃಶ್ಯ. ನಾಳೆ ದೋಸ್ತಿ ಪಡೆ ಈ ಜಾಗ ರೀಚ್ ಆಗತ್ತೆ ಅಂದ್ರೆ ಆ ಜಾಗದಲ್ಲಿ ಒಂದು ದಿನ ಮುಂಚೆನೆ ಕಾಂಗ್ರೆಸ್ ನಡೆಸಿದಂತ ಸಮಾವೇಶ, ಒಗ್ಗಟ್ಟು ಪ್ರದರ್ಶನ ನಡೆಸಿದಂತಹ ದೃಶ್ಯ ಇದು. ಕಾಂಗ್ರೆಸ್ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮುಡಾ ಹಗರಣ ಅನ್ನೋದು ಮುಖ್ಯಮಂತ್ರಿಗಳನ್ನ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಒಂದಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ, ಮುಜುಗರವನ್ನ ತಂದಿಟ್ಟಿದೆ. ಆದ್ರೆ ಈ ಹಗರಣ ಏನಿದೆ, ಈಗ ಪ್ರತಿಪಕ್ಷ ಮಾಡ್ತಾ ಇರುವಂತಹ ಆರೋಪ ಏನಿದೆ, ಇದ್ಯಾವುದಕ್ಕೂ ನಾವು ಬೆದರೋದಿಲ್ಲ ಅಂತ ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತು ಈ ಸಮಾವೇಶವನ್ನ ನಡೆಸಿತು. ಮುಡಾ ಹಗರಣದ ವಿಷಯದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರ ಇದ್ದೀವಿ ಅನ್ನೋ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಮೈಸೂರು ಸಮಾವೇಶದಲ್ಲಿ ಮುಡಾ ಕುರಿತಾದಂತಹ ಪುಸ್ತಕ, ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಬರೆದಂತಹ ಪುಸ್ತಕವನ್ನ ಈ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾಯಿತು. ಜೊತೆಗೆ ಕಾಂಗ್ರೆಸ್ಸಿನ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ದೃಶ್ಯ ಒಂದ್ ಕಡೆ, ಮತ್ತೊಂದು ಕಡೆ ಸಂಚು ಅನ್ನೋ ಪುಸ್ತಕ ಬಿಡುಗಡೆಯಾಯಿತು. ಮುಡಾ ಕುರಿತಾದಂತಹ ಪುಸ್ತಕ ಸಂಚು ಅನ್ನೋ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು ವೇದಿಕೆಯಲ್ಲಿ. ಜೊತೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಕೈ ನಾಯಕರು ವಾಗ್ದಾಳಿ ನಡೆಸಿದ್ರು. ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿರುಗೇಟನ್ನ ಕೊಟ್ಟರು. ಮೈಸೂರು ಸಮಾವೇಶದಲ್ಲಿ ಮೈತ್ರಿ ನಾಯಕರ ವಿರುದ್ಧ ಮುಖ್ಯಮಂತ್ರಿಗಳು ಸಿಡಿದೆದ್ರು. ಸುಖಾಸುಮ್ನೆ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸೋದಕ್ಕೆ ಯತ್ನ ಆಯ್ತು ಅಂತ ಸಿಎಂ ಹೇಳಿದ್ರು. ಸರ್ಕಾರವನ್ನ ತೆಗೆಯೋದಕ್ಕೆ ಬಿಜೆಪಿ ಜೆಡಿಎಸ್ ಪಣ ತೊಟ್ಟಿದೆ, ಸುಖಾಸುಮ್ನೆ ನನ್ನನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಟ್ರು ಅಂತ ಆರೋಪ ಮಾಡಿದ್ರು, ಕಿಡಿಕಾರಿದ್ರು. ಕುಮಾರಸ್ವಾಮಿ ವಿರುದ್ಧ ಮೈನಿಂಗ್ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು. ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಕೇಸನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇವರುಗಳ ಮೇಲೆ ಏನು ಆರೋಪಗಳು ಕೇಳಿ ಬಂದಿಲ್ವಾ ಅಂತ ಒಂದೊಂದೇ ಆರೋಪಗಳನ್ನ ಬಿಚ್ಚಿಟ್ರು ಸಿದ್ದರಾಮಯ್ಯನವರು. ಇಂಥವರು ನನ್ನ ರಾಜೀನಾಮೆ ಕೇಳ್ತಾರೆ ಅಂತ ಸಿದ್ದರಾಮಯ್ಯನವರು ಸಿಟ್ಟಾಗಿ ಮಾತಾಡಿದರು. ಮೈಸೂರಿನಲ್ಲಿ ನನಗೆ ಸ್ವಂತ ಮನೆನೇ ಇಲ್ಲ, ಮೈಸೂರಿನಲ್ಲಿ ನನಗಿರೋದಕ್ಕೆ ಒಂದು ಸ್ವಂತ ಮನೆಯೇ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸಾಲ ಕಟ್ಟೋಕೆ ಕಟ್ಟಿಸಿದ ಮನೆಗಳನ್ನೇ ಮಾರ್ದವ್ ನಾನು, ಈಗ ಮನೆ ಕಟ್ಟಿಸ್ತಿದ್ದೀನಿ ಅಂತ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಯಾವ ತರ ಇತ್ತು ಸಿದ್ದರಾಮಯ್ಯನವರ ವಾಗ್ದಾಳಿ ಮೈತ್ರಿ ಪಡೆ ವಿರುದ್ಧ? ಬನ್ನಿ ನೋಡಿ. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ
ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ನಿಜ ಹೇಳಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ. ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ 2 ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಇದು ನನ್ನ ಇತಿಹಾಸ. ಸಂವಿಧಾನದ ಹೆಡ್ಡು, ಕಾನೂನನ್ನು ಎತ್ತಿಡಿಬೇಕಾದವರು ಅವರು. ಇದೇ ಕುಮಾರಸ್ವಾಮಿದು ಅಪ್ಲಿಕೇಶನ್ ಇರ್ತದೆ. ನವೆಂಬರ್ 2023 ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. 29ನೇ ತಾರೀಕು ಶಶಿಕಲಾ ಜೊಲ್ಲೆ ಅವರು 22ನೇ ಇಸ್ವಿ, ಇವತ್ತಿನವರಿಗೆ ಏನು ಕೇಳಿಲ್ಲ. ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ರು ಅನ್ನೋದನ್ನ ನೋಡಿದ್ರಿ. ಡಿಕೆ ಶಿವಕುಮಾರ್ ಏನ್ ಮಾತಾಡಿದ್ರು? ಅಬ್ಬರದಲ್ಲಿ ಭಾಷಣ ಮಾಡಿದ್ರು ಡಿಕೆ ಶಿವಕುಮಾರ್. ದೋಸ್ತಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ವಾಗ್ದಾಳಿ ಹಗರಣ ಬೆಳಕಿಗೆ ಬಂದಾಗ್ಲಿಂದಲೂ ಬಹಳ ಜೋರಾಗಿ ನಡೀತಾ ಇದೆ. ಈ ವಾಗ್ದಾಳಿಯನ್ನ ಡಿಕೆ ಶಿವಕುಮಾರ್ ಮುಂದುವರೆಸಿದ್ರು ಸಮಾವೇಶದ ವೇದಿಕೆಯಲ್ಲೂ ಕೂಡ. ಡಿಕೆಶಿಯಿಂದಲೇ ಷಡ್ಯಂತ್ರ ಅಂತ ಹೇಳಿದ್ದ ವಿಜಯೇಂದ್ರಗೆ ತಿರುಗೇಟನ್ನ ಕೊಟ್ಟು ಈ ಬಂಡೆ ಸಿಎಂ ಜೊತೆ ಗಟ್ಟಿಯಾಗಿ ನಿಂತಿದೆ ಅಂತ ಪ್ರತಿಧ್ವನಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿಯ 50 ಡಿನೋಟಿಫಿಕೇಶನ್ ದಾಖಲೆ ಇದೆ. ಸಮಯ ಬಂದಾಗ ಅದೆಲ್ಲವನ್ನ ಕೂಡ ಬಿಚ್ಚಿಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರು. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ. ಅದು ನಾಲಿಗೆನೋ ಏನೋ ಅವನ್ ಮನುಷ್ಯನೋ ಅಂತ ಎಚ್ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. 50 ಡಿನೋಟಿಫಿಕೇಶನ್ ದಾಖಲೆ ಅಂದಿದ್ದಕ್ಕೆ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಜ್ಜಯ್ಯ ಹೇಳಿದ್ರ ಅಥವಾ ಕನ್ಸ್ಬಿತ್ತ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರವನ್ನ 10 ತಿಂಗಳಲ್ಲಿ ತೆಗೆದಾಕ್ತೀವಿ ಅಂತ ಹೇಳಿ ಒಂದು ಹೋರಾಟ, ಒಂದು ಹುನ್ನಾರ ನಡೀತಾ ಇದೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜಯೇಂದ್ರ ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನ್ಗೆ? ಕಲ್ಲು ಪ್ರಕೃತಿ, ಕಡದರೆ ಆಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು, ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೂಢ ಹಗರಣದ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ. ಏನ್ ಮುಖ್ಯಮಂತ್ರಿಗಳು ಏನಾದ್ರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾದ್ರು ಬರ್ದಿದಾರಾ? ಆದೇಶ ಮಾಡಿದಾರಾ? ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ? ಬೊಮ್ಮಾಯಿಯವರೇ,
ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವ್ರ ಕಾಲದಲ್ಲ, ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತೀನಿ. ಅದೇನು ದೇವೇಗೌಡರು ಹೇಳ್ಕೊಂಡಿದ್ಯಲ್ಲಪ್ಪ, ಅಲ್ಲಿ ಬೋರ್ಡ್ಗಳು ಹಾಕೊಂಡಿದ್ಯಲ್ಲಪ್ಪ, ಆ ಬೋರ್ಡ್ ಅಲ್ಲಿ ಯಾಕೆ ಹಾಕೊಂಡಿದ್ರಿ? ನಿಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ ಮಂತ್ರಿಗಳನ್ನ, ಎಲ್ಲಾರ್ಗು ಒಂದು ಎಗಲಿ ಕಟ್ಕೊಂಡ್ಬಿಟ್ರಪ್ಪ ಅತ್ಲಾಗಿ ಹಾಕೊಂಡ್ಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮ ಎಲ್ಲ ಎಮ್ ಎಲ್ ಎಗಳು ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕಳಿ. ನನ್ನ ಮೇಲೆ ಯಾರು ತಂದುಕೊಟ್ಟವ್ರೆ? ಎಲ್ಲಿದೆ 50 ಡಿನೋಟಿಫಿಕೇಶನ್ದು? ಅಷ್ಟೆಲ್ಲ ಮಾಡ್ಕೊಂಡು ಕೂತಿದ್ರಿ. ಹೆಗಣ ಎತ್ತಿದಿರಿ, ಹೆಗಣ ತಿಂದಿದ್ದೀರಿ ಅಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವ್ದೈತಲ್ಲ ಡಿನೋಟಿಫಿಕೇಶನ್? ಏನು 10 ತಿಂಗಳಲ್ಲಿ ಸರ್ಕಾರ ಕೆಡವಲಿಕ್ಕೆ ಸಂಚು ಮಾಡಿದ್ದಾರೆ. ಯಾರು? ಜೆಡಿಎಸ್. ಇಲ್ಲಿ ಕನ್ಸು ಬಿತ್ತಂತ? ಮತ್ತೆ ಅದ್ರ ಜೊತೆ ಅವ್ರ ಕನ್ಸು ಬಿತ್ತಂತ ಇಲ್ಲ ಅಜ್ಜ ಹೇಳಿದ್ರಂತ, ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತ? 17 ಜನ ಇದ್ರು ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಒಂದ್ ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ, ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಅವನ ನಾಲಿಗೇನೋ ಇಲ್ಲ, ಮನುಷ್ಯನವನು ಏನೇನ್ ಮಾಡಿದ್ದಾನೆ? ಗಂಡಸ್ತಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಬ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಮಾಡಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಯಾರಪ್ಪ ಮಾತಿಗೆ ಮಾತಲ್ಲ, ಮಾತಿನ ಯುದ್ಧವೇ ನಡೀತಾ ಇದೆ. ಮೈಸೂರಿನ ಈ ಕಾಂಗ್ರೆಸ್ ಸಮಾವೇಶದಲ್ಲಿ ಇನ್ನೂ ಕೆಲ ಕೈ ನಾಯಕರು ಮಾತಾಡಿದ್ದಾರೆ. ಗೃಹ ಸಚಿವರು ಮಾತಾಡಿದ್ದಾರೆ, ಎಚ್ ಸಿ ಮಹದೇವಪ್ಪ, MB ಪಾಟೀಲ್, ಹರಿಪ್ರಸಾದ್ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ, ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಗೋಸ್ಕರ ಪಾದಯಾತ್ರೆ ಮಾಡಿದ್ದೇವೆ ನಾವು. ಈ ರಾಜ್ಯದ ಸಂಪತ್ತನ್ನು ಉಳಿಸೋದಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೇವೆ. ಹೊಸಪೇಟೆಯಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ಮಂಗಳೂರಿಂದ ಉಲ್ಲಾಳಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ನಮ್ಮ ಪಾದಯಾತ್ರೆಗಳು ಜನರ ಪರವಾಗಿ ಜನರಿಗೋಸ್ಕರ ಮಾಡಿದಂತ ಪಾದಯಾತ್ರೆಗಳು ಅನ್ನೋದನ್ನ ಇವತ್ತು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಆದರೆ ನೀವು ಮಾಡುವಂತ ಪಾದಯಾತ್ರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನು ಅವರಿಗೆ ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಯಾವ ಪುರಾವೆಗಳಿದ್ದಾವೆ? ಯಾವ ದಾಖಲಾತಿಗಳಿದ್ದಾವೆ? ಮಾನ್ಯ ಮುಖ್ಯಮಂತ್ರಿಗಳು ರುಜುವು ಮಾಡಿರ್ತಕ್ಕಂಥ ದಾಖಲಾತಿ ಯಾವುದಾದ್ರೂ ಒಂದು ಇದ್ರೆ ತೋರಿಸಿ ನೋಡೋಣ. ಸರ್ಕಾರದಿಂದ ಅಧಿಕಾರದಲ್ಲಿ ದುರುಪಯೋಗ ಮಾಡಿಕೊಂಡು ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ರಾಜ್ಯದ ಹಿತ ಇದೆಯಾ? ಅಭಿವೃದ್ಧಿಯ ಪರವಾಗಿದ್ದಾರಾ? ಮೂಡದ್ದು ಸಿದ್ದರಾಮಯ್ಯನವರ ಪಾತ್ರ ಏನಿದೆ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 26 ಸಂಜೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಇದು ಮೆಕ್ಯಾನಿಕಲ್ ಕೆಲಸನ? ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಮತ್ತೊಂದು ಸಂವಿಧಾನ ಸಂಸ್ಥೆ ಹುದ್ದೆ ರಕ್ಷಕರಿಗೆ ನೀವು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ ಇದೆ? ನಿಮ್ಮ ಜುರಿಡಿಕ್ಷನ್ ಇದೆಯಾ? ನಾವು ನಿಮ್ಮ ಗೊಡ್ಡ ಬೆದರಿಕೆಗೆ ಹೆದರಿ ಮನೆಯಲ್ಲಿ ಕೂರವರಲ್ಲ. ನಿಮ್ಮ ಸುಳ್ಳು ಅಪಪ್ರಚಾರದಿಂದ ಅಪಮೌಲ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಿಮ್ಮ ಈ ಒಂದು ಕುಟಿಲ ಆಕ್ರಮಣ ಆಗಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಇವ್ರೇನ್ ಮಾಡಿದ್ದಾರೆ, ಗವರ್ನರ್ ಅವ್ರನ್ನ ಉಪಯೋಗಿಸ್ಕೊಳ್ಬೇಕು, ಘನತೆವತ್ತ ರಾಜ್ಯಪಾಲರು ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಸಾಮಾಜಿಕ ಹೋರಾಟಗಾರರನ್ನ ತಂದು ಇವತ್ತು ಸಹ 26 ಜುಲೈಗೆ ಒಂದು ಅರ್ಜಿಯನ್ನು ಕೊಡ್ತಾರೆ ಬೆಳಗ್ಗೆ. ಅದೇ ದಿವಸ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ಇವತ್ತು ಸಹ ಅವ್ರಿಗೆ ಈ ಮೂಡಾಯುಧ ಪ್ರಕರಣದ ಬಗ್ಗೆ ಒಂದು ಸುದೀರ್ಘವಾದ ಮಾಹಿತಿಯನ್ನು ಇವತ್ತು ಸಹ ಕೊಡ್ತಾರೆ. ಸಾಯಂಕಾಲ ಅವತ್ತೇ ರಾತ್ರಿ 10:30 ಗಂಟೆಗೆ ಇವತ್ತು ಘನತೆವತ್ತ ರಾಜ್ಯಪಾಲರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮದ್ದೂರಲ್ಲಿ ಇರ್ತಕ್ಕಂಥ ಧ್ವಜ ಸತ್ಯಾಗ್ರಹದ ಭವನಕ್ಕೆ ಹೋಗಿ ಪಶ್ಚಾತ್ತಾಪ ಪಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥವ್ರು
ಪ್ರಪಂಚದಲ್ಲೇ ಕುಖ್ಯಾತಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು, ಇದೇ ಯಡಿಯೂರಪ್ಪನವರು 2021 ಮುಖ್ಯಮಂತ್ರಿ ಆಗಿದ್ದಾಗ ಈಗ ಮರಿ ಯಡಿಯೂರಪ್ಪ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಗಳು ಡಿಫ್ಯಾಕ್ಟೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಸಹಿ ಹಾಕಕ್ ಆಗ್ತಾ ಇರಲಿಲ್ಲ. ಅಬ್ಬಬ್ಬ ಅಂದ್ರೆ ಒಂದು 10 ಸಿಗ್ನೇಚರ್ ಮಾಡ್ಬೋದಿತ್ತು. ಆದ್ರೆ ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಏನಾಗಿದೆ, ಬಿ ಜೆ ಪಿಯವ್ರಿಗೆ ಯಾವುದೂ ಇಶ್ಯೂ ಇಲ್ಲ. ಮೊದಲೇ ವಾಲ್ಮೀಕಿ ನಮ್ಮ ನಿಗಮದ್ದು ಇಟ್ಕೊಂಡಿದ್ರು. ಆ ವಾಲ್ಮೀಕಿ ನಿಗಮದಲ್ಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಈಗ ಮೂಡಾದಂತ ಇಟ್ಕೊಂಡಿದೆ. ಮೂಡಾದಲ್ಲಿ ತಮಗೆಲ್ಲ ಗೊತ್ತಿರೋದು ನಿಜ, ರಾಜ್ಯದ ಜನಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಇದಲ್ಪ ಏನು ಪಾತ್ರ ಇಲ್ಲ ಅಂತ ರಾಜ್ಯದ ಜನಕ್ಕೆ ಗೊತ್ತಿದೆ. ಅವ್ರಿಗೆ ಬೇರೆ ಏನು ಇಶ್ಯೂ ಇಲ್ಲ ಕಾರಣಕ್ಕೆ ಅದು ಅವ್ರನ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಈ ಮುಡಾ ಹಗರಣದ ಫೈಟ್ ಏನ್ ಇಷ್ಟು ಜೋರಾಗಿ ನಡೀತಾ ಇದೆ, ಇದ್ರ ಮಧ್ಯೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಇನ್ನು 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಇವರ ಸ್ಟೇಟ್ಮೆಂಟ್ ಏನಿದೆ, ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನೋ ಚರ್ಚೆ ಏನಾಗ್ತಾ ಇದೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಬಾಂಡ್ ಪೇಪರ್ ನಲ್ಲಿ ಬರೆದು ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಯಾರು ಕೂಡ ನಮ್ಮಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಮುಡಾ ವಿಷಯದಲ್ಲಿ ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾ ಇದ್ದಂತೆ ರಾಯರೆಡ್ಡಿ ಕೊಟ್ಟಂತಹ ಈ ಹೇಳಿಕೆ ಈಗ ಬಹಳ ದೊಡ್ಡ ಚರ್ಚೆ ಕಾರಣ ಆಗ್ತಾ ಇದೆ. ಅವ್ರ ಸ್ಟೇಟ್ಮೆಂಟ್ ಏನು ನೋಡೋಣ. ಪಾರ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ವಿಚಾರವೂ ಕಾಂಗ್ರೆಸ್ ಪಾರ್ಟಿಯಲ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಅವರೆಲ್ಲ ತಿಳಿಸಿದ್ದಾರೆ, ನೋಡಿದ್ದಾರೆ. ಹೀಗಾಗಿ ಸಂಪೂರ್ಣವಾದಂಥ ಬೆಂಬಲ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಮತ್ತು ಯಾರು ಕೂಡ ನಾನು ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ತೆಗೆದು ನಾವು ಮುಖ್ಯಮಂತ್ರಿ ಆಗಬೇಕನ್ನೋರು ಯಾರೂ ನಮ್ಮ ಪಾರ್ಟಿಯಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ, ಅವ್ರು ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಇರ್ತಾರೆ, ಯಾಕಿರಲ್ಲ? ಏನು ಬಾಂಡ್ ಬರ್ಕೊಟ್ಟಿದ್ದಾರೆ ಇಷ್ಟ ನಾಳೆ ರಾಜೀನಾಮೆ ಕೊಡ್ಬೇಕಂತೇಳಿ. ಇನ್ನು 3 ವರ್ಷ 10 ತಿಂಗಳ ಇರಲೇಬೇಕಾಗುತ್ತೆ. ಮುಂದಿನ ಬದಲಾವಣೆ ಬೇರೆ, ಅದು ಪಕ್ಷಕ್ಕೆ ಶಾಸಕಾಂಗ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಈ ಸರಿ ಓದ್ ತಗೊಂಡಿದ್ದಾರೆ ಅಂದರೆ 5 ವರ್ಷ ಅಂತಾನೆ ಮುಖ್ಯಮಂತ್ರಿ. ಮೈಸೂರಿನಲ್ಲಿ ಕಾಂಗ್ರೆಸ್ ನಡೆಸಿದಂತ ಸಮಾವೇಶದ ಬಗೆಗಿನ ಫ್ಲೆಕ್ಸ್ಗಳ ರಾರಾಜಿಸತ್ತೆ ನಿಜ, ಆದ್ರೆ ಅದ್ರ ಮಧ್ಯದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೀತಾ ಇದೆ. ಏನದು? ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ನಿಂದ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೀತಾ ಇದೆ. ದೇವೇಗೌಡರ ಕುಟುಂಬದ ಭೂಕಬಳಿಕೆಯ ಪಕ್ಷಿ ನೋಟ ಅಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಮೈಸೂರಿನ ಮೇನ್ ಸರ್ಕಲ್ಗಳಲ್ಲೇ ಈ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ ಹಾಕಿದೆ. ಕುಮಾರಸ್ವಾಮಿಗೆ ಮುಡಾದಿಂದ ಕೊಟ್ಟಿರುವಂತಹ ಸೈಟ್ಗಳ ಬಗ್ಗೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಿನೋಟಿಫಿಕೇಶನ್ ವಿವರಗಳನ್ನು ಕೂಡ ಉಲ್ಲೇಖಿಸಿ ಹಾಕಿರುವಂತಹ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ಅನ್ನ ಗಮನಿಸಿದ್ರೆ ಅದರಲ್ಲಿ ಒಂದಷ್ಟು ಮಾಹಿತಿಗಳಿದೆ. ಡಿನೋಟಿಫಿಕೇಶನ್ ವಿವರ, ಕುಮಾರಸ್ವಾಮಿಗೆ ಮುಡಾದಿಂದ ಕೊಟ್ಟಿರೋ ಸೈಟಿನ ಬಗ್ಗೆ, ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತ ಫ್ಲೆಕ್ಸ್ ಅನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಫ್ಲೆಕ್ಸ್ ರಾಜಕೀಯಕ್ಕೆ ಜೆಡಿಎಸ್ ನಾಯಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ಲೆಕ್ಸ್ ತೆರವು ಮಾಡಬೇಕು ಅಂತ ಸಾರಾ ಮಹೇಶ್ ಪ್ರತಿಭಟನೆ ನಡೆಸಿದಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಸಾರಾ ಮಹೇಶ್ ಮತ್ತೆ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು. ಅದರ ಬಗೆಗಿನ ಫ್ಲೆಕ್ಸ್ಗಳ ಜೊತೆಗೆ ಇಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ನಡೆದಿದೆ. ಯಾವ ತರ ಅಂದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ ಹಾಕಿರುವಂತಹ ಫ್ಲೆಕ್ಸ್ಗಳು ಈಗ ಬಹಳ ಸುದ್ದಿ ಆಗ್ತಾ ಇದೆ. ನಾಳೆ ಇಲ್ಲಿ ಮುಖ್ಯಮಂತ್ರಿಗಳ ತವರು, ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸರ್, ನೀವು ಅನುಮತಿ ತಗೊಂಡಿರ್ತಕ್ಕಂಥದ್ದು ಮಹಾರಾಜ ಗ್ರೌಂಡು. ನೀವು ಅಲ್ಲಿ ಏನು ಬೇಕಾದ್ರೆ ಹಾಕೊಳ್ಳಿ, ನಾವು ಕೇಳಲ್ಲ. ಪ್ರತಿ ಸರ್ಕಲ್ಗಳಲ್ಲಿ, ರಾಮಸ್ವಾಮಿ ಸರ್ಕಲ್ಲು, ಮೆಟ್ರೋಪೋಲು, ಈ ರೀತಿಯ ಸರ್ಕಲ್ಗಳಲ್ಲಿ ದೇವೇಗೌಡರು ಸಾಹೇಬ್ರ ಬಗ್ಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ನೀವು ಫ್ಲೆಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ನಾನು ನಿನ್ನೆ DCP ಅವ್ರಿಗೆ ಮತ್ತು DC ಅವ್ರಿಗೆ ಇಬ್ಬರಿಗೂ ಮಾತಾಡಿದ್ದೆ. 11:30 ಅಷ್ಟರಲ್ಲಿ ರಾತ್ರಿ ತೆಗಿಸ್ತೀವಿ ಸರ್, ನಿಮ್ಮ ಕಾರ್ಯಕರ್ತರು ಹೋಗೋದು ಬೇಡ ಅಂತ. ಸರಿ ಬಿಡಿ ಸರ್, ಹೇಳಿ ಅವ್ರಿಗೂ ತೆಗ್ಸಕ್ಕೆ ಹೇಳಿ, ಅವರ ಕಾರ್ಯಕ್ರಮದ ವ್ಯಾಪ್ತಿನಲ್ಲಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಅಲ್ಲಿ ಕೇಳೋಕ್ಕಾಗಲ್ಲ ಅಂತ ಹೇಳಿದ್ವಿ. ಬೆಳಗ್ಗೆ ನೋಡಿದ್ರೆ ಕೆಲವು ಕಡೆ ಪೊಲೀಸ್ ವ್ಯಾನ್ಗಳು ನಿಲ್ಲಿಸಿದ್ದಾರೆ, ಇನ್ನು ಕೆಲವು ಕಡೆ
ಆಗಸ್ಟ್ 3ರಂದು ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿನಿಂದ ಶುರು ಮಾಡಿದಂತಹ ಪಾದಯಾತ್ರೆ ನಾಳೆ ಮೈಸೂರಿನಲ್ಲಿ ಸಮಾರೋಪ ಸಮಾವೇಶ ಇದೆ. ಆದ್ರೆ ಈಗ ನೋಡಿದ್ರೆ ಪಾದಯಾತ್ರೆಗೆ ಮೈಸೂರಿನ ಗಡಿಯಲ್ಲೇ ತಡೆ ಒಡ್ಡಲಾಗಿದೆ. ಪಾದಯಾತ್ರೆಯನ್ನ ಪೊಲೀಸರು ತಡೆದಿದ್ದಾರೆ ಮೈಸೂರಿನ ಗಡಿಯಲ್ಲಿ. ಬಿಜೆಪಿ ಜೆಡಿಎಸ್ ಬೆಂಗಳೂರಿನ ಕೆಂಗೇರಿಯಿಂದ ಆರಂಭಿಸಿದಂತಹ ಪಾದಯಾತ್ರೆ ಮೈಸೂರಿನೇನು ತಲುಪ್ತು ಅನ್ನುವಾಗ ಮೈಸೂರಿನ ಗಡಿಯಲ್ಲೇ ಪೊಲೀಸರು ತಡೆದಿದ್ದಾರೆ. ಪೊಲೀಸರ ಜೊತೆ ಪಾದಯಾತ್ರೆಯಲ್ಲಿದ್ದಂತ ನಾಯಕರು ವಾಗ್ವಾದ ನಡೆಸಿದ್ರು. ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರ ಈ ನಡೆಯ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ, ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಸಮಾವೇಶ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನ ಪೊಲೀಸರು ತಡೆದಿದ್ದಾರೆ. ಮಹಾರಾಜ ಕಾಲೇಜಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇನ್ನೂ ಕೂಡ ಇದ್ದಾರೆ. ಗೊಂದಲ ಆಗಬಾರದು ಅಂತ ಪಾದಯಾತ್ರೆಯನ್ನ ಪೊಲೀಸರು ತಡೆದಿದ್ದಾರೆ. ಮೈಸೂರಲ್ಲಿ ಪಾದಯಾತ್ರೆಗೆ ತಡೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ಪಾದಯಾತ್ರೆಯನ್ನ ತಡೆದಿದ್ದಾರೆ ಮೈಸೂರಿನ ಗಡಿಯಲ್ಲಿ. ಗೃಹ ಸಚಿವರು ಹೇಳಿದ್ರು ಈ ಪಾದಯಾತ್ರೆಗೂ ಮುನ್ನ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಅದಾದ ನಂತರ ಪರ್ಮಿಷನ್ ಕೊಡ್ತೀವಿ, ಆದ್ರೆ ಏನೇ ಅಹಿತಕರ ಘಟನೆಗಳಾದ್ರೂ ಸಹ ನಾವು ಪಾದಯಾತ್ರೆಯನ್ನ ನಿಲ್ಲಿಸ್ತೀವಿ ಅಂತ. ಆದ್ರೆ ಈಗ ಸರಾಗವಾಗಿ ನಡೀತಾ ಇದ್ದಂತಹ ಪಾದಯಾತ್ರೆಯನ್ನ ಪೊಲೀಸರು ತಡೆದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಲ್ಲಿ ಮೈತ್ರಿ ಪಕ್ಷ ನಡೆಸ್ತಾ ಇದ್ದಂತಹ ಪಾದಯಾತ್ರೆಯನ್ನ ತಡೆದಿದ್ದಕ್ಕೆ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಪೊಲೀಸರ ಜೊತೆ ಬಿಜೆಪಿ ನಾಯಕರು ವಾಗ್ವಾದಕ್ಕಿಳಿದಿದ್ರು. ಈಗ ಪೊಲೀಸರು ಪಾದಯಾತ್ರೆ ಮುಂದೆ ಸಾಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ ಕಾಂಗ್ರೆಸ್ ಸಮಾವೇಶ ನಡೆಯಿತು ಮೈಸೂರಲ್ಲಿ. ಸಮಾವೇಶ ನಡೆದಂತಹ ಸ್ಥಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೂ ಇದ್ದಾರೆ ಅನ್ನೋ ಕಾರಣಕ್ಕೆ ಗೊಂದಲ ಆಗಬಾರದು ಅಂತ ಗಡಿಯಲ್ಲೇ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ರು. ಈಗ ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಸಮಾಧಾನದಲ್ಲಿ ಇರಬೇಕು. ನಮ್ಮ ಈ ಹೋರಾಟ, ಈ ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಪಾದಯಾತ್ರೆ ನಡ್ಕೊಂಡು ಬಂದಿದೆ. ಬಹಳ ಸಮಾಧಾನಕರ ರೀತಿಯಲ್ಲಿ ನಮ್ಮ ಹೋರಾಟ ಇವತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇನ್ನು 6 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿದ್ರೆ ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ. ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಇನ್ನೊಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮಗೆ ನಿರಾಕರಣೆ ಮಾಡ್ತಾ ಇಲ್ಲ, ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಯಾರು ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ ಅಂತ ದಯವಿಟ್ಟು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಳ್ಳಿ. ಬಲೋ ಭಾರತ್ ಮತ ಹಾಕಿ, ಬಲೋ ಭಾರತ್ ಮತ ಹಾಕಿ, ದಯವಿಟ್ಟೆಲ್ಲ ಕೂತ್ಕೊಳ್ಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಥಳದಿಂದ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಸಮಾವೇಶ ಮೈಸೂರಿನಲ್ಲಿ ಹೇಗೆ ನಡೀತು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇಡೀ ರಾಜ್ಯದ ರಾಜಕೀಯ ಅನ್ನೋದು ಮೈಸೂರಿಗೆ ಶಿಫ್ಟ್ ಆಗಿದೆ ಅಂತ ಅನ್ಸುತ್ತೆ. ಇವತ್ತು ಕಾಂಗ್ರೆಸ್ನ ಸಮಾವೇಶ ನಡೀತು. ಈಗ ನೋಡಿದ್ರೆ ಬಿಜೆಪಿ ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದೆ. ಯಾವ ರೀತಿ ಮಧ್ಯಾಹ್ನ ಕಾಂಗ್ರೆಸ್ನ ಸಮಾವೇಶ ನಡೀತು, ಈಗ ಅಲ್ಲಿ ಕಾರ್ಯಕರ್ತರಿದ್ದಾರೆ ಅನ್ನೋ ಕಾರಣಕ್ಕೆ ಗಡಿಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ತಡೆದಿದ್ರು. ಇನ್ನೂ ಕೂಡ ಕಾರ್ಯಕರ್ತರಲ್ಲೇ ಇದ್ದಾರಾ?
ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಡೆದಂಥ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಮುಕ್ತಾಯಗೊಂಡಿದೆ. ಸಮಾವೇಶಕ್ಕೆ ಬಂದಂಥ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಕಾರ್ಯಕರ್ತರು ಈಗಾಗಲೇ ಗ್ರೌಂಡಿಂದ ತೆರಳಿದ್ದಾರೆ. ಯಾಕೆಂದರೆ ಸಹಜವಾಗಿ ಸಮಾವೇಶ ಮುಕ್ತಾಯದ ಬಳಿಕ ಒಂದಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇದ್ದಂಥ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಇನ್ನೂ ಕೂಡ ಮೈಸೂರು ಬಿಡದೇ ಇರುವಂಥ ಕಾರಣಕ್ಕಾಗಿ BJP ಕಾರ್ಯಕರ್ತರ ಆರಂಭಿಸಿರ್ತಕ್ಕಂಥ ಏನು ಪಾದಯಾತ್ರೆಯನ್ನು ಒಂದಷ್ಟು ವಿಳಂಬವಾಗಿ ಆರಂಭಿಸುವಂತೆ ಪೊಲೀಸರು ಮನವಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಗೊಂದಲ ಆಗಿತ್ತು. ಈಗ ಮಹಾರಾಜ ಕಾಲೇಜ್ ಮೈದಾನದಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಕೂಡ ತೆರಳಿದ್ದಾರೆ. ಆದರೆ ಮೈಸೂರು ನಗರದಲ್ಲಿ ಈಗಾಗಲೇ ಕಾರ್ಯಕರ್ತರು ಇದ್ದಾರೆ, ಅವರು ಬೇರೆ ಬೇರೆ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಪಾದಯಾತ್ರೆಯನ್ನು ಅಂದರೆ BJPಯ ಪಾದಯಾತ್ರೆಯನ್ನು ಒಂದಷ್ಟು ವಿಳಂಬ ಮಾಡಿ ಸಾಗುವಂತೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ನಡೆದಂಥ ಏನು ಕಾಂಗ್ರೆಸ್ನ ಜನಾಂದೋಲನ ಸಭೆ ಮುಕ್ತಾಯದ ಬಳಿಕ ಅಂದರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಸಿದ್ದರಾಮಯ್ಯರ ಅಭಿಮಾನಿಗಳು ಕೂಡ ಆಗಮಿಸಿದರು. ಕಾಂಗ್ರೆಸ್ನ ಮುಖಂಡರುಗಳು, ಶಾಸಕರುಗಳು ಎಲ್ಲರೂ ಕೂಡ ಆಗಮಿಸಿದರು. ಶಾಸಕರೊಂದಿಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಅಭಿಮಾನಿಗಳು ಕೂಡ ಆಗಮಿಸಿದ ಕಾರಣಕ್ಕಾಗಿ ಸಹಜವಾಗಿ ಮೈಸೂರು ನಗರದಲ್ಲಿ ಇವತ್ತು ದೊಡ್ಡ ಸಂಖ್ಯೆಯ ಜನಸಂಖ್ಯೆ ಇತ್ತು. ಆ ಕಾರಣಕ್ಕಾಗಿ ಮತ್ತೊಂದು ಪಕ್ಷದ ಅಂದರೆ ವಿರೋಧಿ ಪಾಳ್ಯದಲ್ಲಿರ್ತಕ್ಕಂಥ ಮೈತ್ರಿ ಪಕ್ಷದ ಪಾದಯಾತ್ರೆ ಬಂದಿದ್ದೇ ಆದರೆ ನಿಜವಾಗ್ಲೂ ಕೂಡ ಒಂದಷ್ಟು ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ಸಮಸ್ಯೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು. ಈಗೆಲ್ಲ ಕಾರ್ಯಕರ್ತರು ತೆರಳಿದ್ದಾರೆ ಮತ್ತು ಸಮಾವೇಶವು ಕೂಡ ಅಂತಿಮವಾಗಿ ಮುಕ್ತಾಯ ಆಗಿದೆ. ನಾಳೆ ಇದೇ ಗ್ರೌಂಡಲ್ಲಿ ಅಂದರೆ ಮಹಾರಾಜ ಕಾಲೇಜ್ ಗ್ರೌಂಡಲ್ಲೇ ನಾಳೆ BJPಯ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಕೂಡ ನಡೀತಾ ಇದೆ. ಹಾಗಾಗಿ ಪೊಲೀಸರು ಅಗತ್ಯವಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮದ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನು ಒಂದಷ್ಟು ಕಾಲ ತಡೀತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಾಲೇಜ್ ಗ್ರೌಂಡ್ ಈಗಾಗಲೇ ಖಾಲಿಯಾಗಿದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಕೂಡ ತೆರಳಿದ್ದಾರೆ. ಕಾಲೇಜ್ ಗ್ರೌಂಡನ್ನು ಈಗ ನಾಳೆ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಸಂಘಟಕರು ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಈ ಸಮಾವೇಶ ನಡೆದಂತಹ ವೇದಿಕೆಯಲ್ಲಿ ನಾಯಕರು ಅಬ್ಬರಿಸಿದಂತಹ ರೀತಿ, ಯಾಕಂದ್ರೆ ಈ ಮೈತ್ರಿ ಪಡೆಯ ನಾಯಕರೇನಿದ್ದಾರೆ ಎಲ್ಲರ ವಿರುದ್ಧವೂ ಕೂಡ CM ಆಗ್ಲಿ DCM ಆಗ್ಲಿ ಬಹಳಷ್ಟು ಮಾತುಗಳನ್ನ ಆಡಿದ್ರು, ವಾಗ್ವಾದ ನಡೀತು, ಬಹಳ ಜೋರಾದಂತಹ ಸ್ಟೇಟ್ಮೆಂಟ್ಗಳು ಹೊರಬಂತು. ಎಸ್ ಆನಂದ್, ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ಸಿನ ಸಮಾವೇಶ ಒಂದು ಕಡೆ ಆದರೆ ನಾಳೆ ನಡೆಯಲಿರುವಂತಹ BJP JDS ಸಮಾರೋಪ ಸಮಾವೇಶ ಆಗಸ್ಟ್ 3ರಿಂದ ಆರಂಭ ಆದಂತಹ ಪಾದಯಾತ್ರೆ ನಾಳೆ ಮುಕ್ತಾಯವಾಗುತ್ತೆ. ಕಾಂಗ್ರೆಸ್ ಸಮಾವೇಶ ನಡೆದಂತಹ ಜಾಗದಲ್ಲೇ BJP JDSನ ಸಮಾರೋಪ ಸಮಾವೇಶ ನಾಳೆ ನಡೆಯುತ್ತೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಆನಂದ ಬೈದನ್ಮನೆ. ಆನಂದ, ಇವತ್ತಿನ ಕಾಂಗ್ರೆಸ್ ಸಮಾವೇಶದಲ್ಲಿ CM DCM ಆದಿಯಾಗಿ ವೇದಿಕೆಯಲ್ಲಿ ಮಾತಾಡಿದಂತ ಎಲ್ಲಾ ಕೈ ನಾಯಕರು ಕೂಡ ಮೈತ್ರಿ ಪಡೆಯ ವಿರುದ್ಧ ಹರಿಹಾಯ್ದರು. BJP JDS ಸರ್ಕಾರದ ಅವಧಿಯಲ್ಲಿ ಆದಂತಹ ಹಗರಣಗಳನ್ನ ಕೂಡ ಬಿಚ್ಚಿಡ್ತೀವಿ ಅಂತ BSY ಅವರ ಮೇಲೆ ದಾಖಲಾದಂತಹ ಪೋಕ್ಸೋ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಯಾವ ವಿಚಾರವನ್ನು ಕೂಡ ಬಿಟ್ಟಿಲ್ಲ. ಅಷ್ಟು ಜೋರಾದಂತಹ ಹೇಳಿಕೆಗಳು ಕೇಳಿಬಂತು. ಆ ಹೇಳಿಕೆಗಳ ಬಗ್ಗೆ ಹೇಳೋದಾದ್ರೆ ಶ್ವೇತಾ, ಇವತ್ತು ಮೈಸೂರಲ್ಲಿ ನಡೆದಂಥ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಮುಖ್ಯಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಆರೋಪಗಳಿಗೆ ಉತ್ತರ ಕೊಡ್ತಕ್ಕಂಥ ವೇದಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆರೋಪಗಳಿಗೆ ಉತ್ತರ ಕೊಡುವ ಬದಲಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಕ್ಷವಾಗಿರ್ತಕ್ಕಂಥ BJP ಮತ್ತು JDS ನಾಯಕರ ವಿರುದ್ಧ ವಾಗ್ದಾಳಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಈ ಒಂದು ತಮ್ಮ ಸುದೀರ್ಘವಾಗಿರುವಂಥ 50 ನಿಮಿಷಗಳ ಭಾಷಣದಲ್ಲಿ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಾಗೆ ಸಮಜಾಯಿಷಿ ಕೊಡಲಿಕ್ಕೆ ಕೆಲವೇ ನಿಮಿಷಗಳನ್ನು ಮಾತ್ರ ಮೀಸಲಿಟ್ಟರು. ಆದರೆ ಇನ್ನುಳಿದಿರತಕ್ಕಂಥ ಬಹುತೇಕ ಸಮಯವನ್ನು JDS ಮತ್ತು BJPಯ ನಾಯಕರ ಮೇಲೆ ವಾಗ್ದಾಳಿ ಮಾಡೋಕ್ಕೆ ಬಳಕೆ ಮಾಡಿಕೊಂಡ್ರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಇವತ್ತಿನ ಸಮಾವೇಶದಲ್ಲಿ ಹಿಂದಿನ BJP ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ, ಹಗರಣಗಳ ಬಗ್ಗೆ, ತನಿಖೆಗಳ ಬಗ್ಗೆ, ನಾಯಕರ ಮೇಲಿರ್ತಕ್ಕಂಥ ಆರೋಪಗಳ ಬಗ್ಗೆಯೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ತಮ್ಮ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥವ್ರಿಗೆ ತಿರುಗೇಟು ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದರು. ರಾಜಕೀಯವಾಗಿರ್ತಕ್ಕಂಥ ಹೇಳಿಕೆಗಳಿಗಷ್ಟೇ ಸೀಮಿತವಾದಂಥ ಇವತ್ತಿನ ಸಮಾವೇಶದಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟಾಗೆ ಜನರ ಸಾರ್ವತ್ರಿಕ ವಲಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಂಶಯಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ, ಇಂಥ ಬೆದರಿಕೆಗಳಿಗೆ ಬಗ್ಗಲ್ಲ ಜಗ್ಗಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಆ ಮೂಲಕ ಯಾರಿಗೆ ಯಾವ ಸಂದೇಶ ಕೊಡಬೇಕಾಗಿತ್ತೋ ಅವನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಜೊತೆಗೆ ರಾಜಭವನಕ್ಕೆ ಕೂಡ ಒಂದು ಸಂದೇಶ ಕೊಡುವ ಪ್ರಯತ್ನ ಪಟ್ಟರು. ರಾಜಭವನ ದುರ್ಬಳಕೆ ಆಗ್ತಾ ಇದೆ, ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನದ ಭಾಗವಾಗಿ ಎಲ್ಲ ಷಡ್ಯಂತ್ರಗಳು ಕೂಡ ನಡೀತಾ ಇದೆ. ಕೇಂದ್ರ ಸರ್ಕಾರ, ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜೇಂದ್ರ, ಆರೋಷಕ್ ಸೇರಿದಾಗೆ ಪ್ರಮುಖರೆಲ್ಲರೂ ಸೇರಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ವಿಶೇಷ. ಇನ್ನೊಂದು ಕಡೆ ನನಗೆ ಆ
ಆಸ್ತಿ ಮೇಲೆ ವ್ಯಾಮೋಹ ಇಲ್ಲ, ಬಿಲ್ಡಿಂಗ್ ಬಗ್ಗೆ ವ್ಯಾಮೋಹ ಇಲ್ಲ ಅಂತಕ್ಕಂಥ ಹೇಳಿಕೆ ನೀಡೋದ್ರ ಮೂಲಕ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಅದಕ್ಕೆ ಒಂದು ತಿರುಗೇಟು ಕೊಡುವಂಥ ಪ್ರಯತ್ನವನ್ನು ಕೂಡ ಇವತ್ತು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ವಿಶೇಷ. ಆ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ವಚ್ಛ ರಾಜಕಾರಣ ತಮ್ಮದು ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ರವಾನೆ ಮಾಡಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತಿನ ಕಾಂಗ್ರೆಸ್ಸಿನ ಸಮಾವೇಶದಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆ ಕೂಡ ಆಯಿತು. ವೇದಿಕೆಯಲ್ಲೇ ಒಂದಷ್ಟು ವಿಡಿಯೋಗಳನ್ನ ಪ್ಲೇ ಮಾಡಿದ್ರು. ಬಿಜೆಪಿ ಜೆಡಿಎಸ್ ನಾಯಕರು ಕೊಟ್ಟಂತಹ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳೇನಿದೆ ಅದನ್ನು ಕೂಡ ಪ್ಲೇ ಮಾಡಿದ್ರು. ಅದರ ಮೇಲೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಷಣ ಮಾಡಿದ್ರು. ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಗಿತ್ತು. ಇವತ್ತಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಕೈ ನಾಯಕರು ಏನೆಲ್ಲ ಮಾತುಗಳನ್ನ ಹೇಳಿದ್ರು, ಬಿಜೆಪಿ ಜೆಡಿಎಸ್ನ ನಾಯಕರ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ನಾಳೆ ಅದೇ ಜಾಗದಲ್ಲಿ ನಡೆಯುವಂತ ಬಿಜೆಪಿ ಜೆಡಿಎಸ್ನ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಒಂದು ಕಡೆ ಮುಡಾ ಹಗರಣದ ಬಗ್ಗೆ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಪ್ರತಿಪಕ್ಷ ಸರ್ಕಾರದ ಮೇಲೆ ಮೂಗಿ ಬಿದ್ದಿದೆ. ಈ ನಡುವಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆಯಾ? ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಹೇಳಿದಂತಹ ಮಾತು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಈ ಟೈಮ್ ಅಲ್ಲಿ ಕೊಟ್ರು? ಯಾರೂ ಕೂಡ ಅವರ ರಾಜೀನಾಮೆ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ನಿಂತು ರಾಯ್ ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು 3 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಮುಡಾ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಆಗ್ತಾ ಇರೋ ಈ ಸಂದರ್ಭದಲ್ಲಿ ರಾಯ್ ರೆಡ್ಡಿ ಅವರ ಈ ಸ್ಟೇಟ್ಮೆಂಟ್ ಬಹಳ ಸ್ಫೋಟಕವಾದಂತಹ ಹೇಳಿಕೆ ಆಗ್ತಾ ಇದೆ. ಮುಡಾ ಹಗರಣದ ಫೈಟ್ ಮಧ್ಯೆ ಅಧಿಕಾರ ಹಂಚಿಕೆಯ ಬಗ್ಗೆ ಹಾಗಾದ್ರೆ ಚರ್ಚೆ ನಡೀತಾ ಇದೆಯಾ ಪಕ್ಷದ ಒಳಗಡೆ? ಏನಾಗ್ತಾ ಇದೆ ಬೆಳವಣಿಗೆ? ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮುಡಾ ಹಗರಣದ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಈ ಟೈಮಲ್ಲಿ ಬಸವರಾಜ ರಾಯ್ ರೆಡ್ಡಿ ಕೊಟ್ಟಂತ ಈ ಹೇಳಿಕೆ ಇದು ಬೇಕಿತ್ತ? ಅಂದ್ರೆ ಮುಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ ನಿಜ. ಈಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರುವಂತಹ ನಾಯಕರಿಗೂ ಕೂಡ ಅದು ಆ ಭಯ ಕಾಡ್ತಿದ್ಯಾ? ಶ್ವೇತಾ, ಇಡೀ ಕ್ರಕ್ಸ್ ಆಫ್ ದ ಮ್ಯಾಟರ್ ಇರೋದೇ ಅಲ್ಲಿ. ಓಕೆ, ಎಷ್ಟೇ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಮೈಸೂರಿನಲ್ಲಿ ಸಮಾವೇಶ ನಡೆಸಿದರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರನ್ನು ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ನಾಳೆ ಒಂದು ವೇಳೆ ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋದಾಗ ತನಿಖೆಗೆ ಏನಾದರೂ ಅವಕಾಶ ಸಿಕ್ಕಲ್ಲಿ ಆಗ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಇವತ್ತು ಕೇವಲ ಆರೋಪಗಳಿವೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನನ್ನು ಕೂಡ ಕೊಟ್ಟಿಲ್ಲ. ಈಗ ರಣದೀಪ್ ಸುರ್ಜೇವಾಲಾ ಮೈಸೂರಿಗೆ ಬಂದರು, ಡಿ ಕೆ ಶಿವಕುಮಾರ್ ಭಾಷಣವನ್ನು ಹೇಳ್ತಾ ಇದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆಯುವ ಅಗತ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ಮುಂಬರುವ ದಿನಗಳಲ್ಲಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಒಂದು ವೇಳೆ ರಾಜ್ಯಪಾಲರು ಕೊಟ್ಟರೆ ಆಗ ಕೋರ್ಟ್ಗಳಲ್ಲಿ ನಡೆಯುವ ಬೆಳವಣಿಗೆಗಳೇನು, ಆಗ ಹೈಕಮಾಂಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಸ್ವಲ್ಪ 2011ಕ್ಕೆ ಹೋದರೆ ಯಾವಾಗ ಯಡಿಯೂರಪ್ಪನವರ ವಿರುದ್ಧ ಈ ಒಂದು ಪ್ರೇರಣಾ ಟ್ರಸ್ಟ್ನ ಆರೋಪ ಬಂತು, ಆಗ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪನವರ ಇದೇ ಟೋನ್ನಲ್ಲೇ ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದೆ ಕಾಂಗ್ರೆಸ್ಸು. ಒಬ್ಬ ಲಿಂಗಾಯತ ನಾಯಕನನ್ನು ಸಹಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಆಗ ಬಿ ಜೆ ಪಿ ಹೈಕಮಾಂಡ್ ಹೇಳಿತ್ತು. ಆದರೆ ಯಾವಾಗ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟರು, ಅದಾದ ನಂತರ ಲೋಕಾಯುಕ್ತ ರಿಪೋರ್ಟ್ ಬಂತು. ಜುಲೈ ಕೊನೆಯ ವಾರದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ ಬಂತು. ಆ ರಿಪೋರ್ಟ್ನಲ್ಲಿ ಯಾವಾಗ ಯಡಿಯೂರಪ್ಪನವರ ಹೆಸರು ಬಂತು, ಆಗ ಅವತ್ತು ರಾತ್ರಿ ನಿತಿನ್ ಗಡ್ಕರಿ ದಿಲ್ಲಿಗೆ ಕರೆಸಿ ಯಡಿಯೂರಪ್ಪನವ್ರಿಗೆ ಹೇಳಿದರು, ತುಂಬ ಮುಜುಗರ ಆಗುತ್ತೆ, ನೀವು ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯನವರನ್ನು ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನು? ಇವೆಲ್ಲ ಒಂದು ರೀತಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದೆ, ಹೋರಾಟವನ್ನು ನಡೆಸ್ತಾ ಇದೆ. ಅದು ಎಲ್ಲಿಯವರೆಗೆ? ಒಂದು ವೇಳೆ ನಾಳೆ ಈ ಪ್ರಕರಣ ಏನಾದರೂ CBIಗೆ ಹೋದರೆ, ಆ ರೀತಿಯ ಕಾನೂನಿನ ಒಂದು ಚಕ್ರ ಏನಾದರೂ ತಿರುಗಿದರೆ, ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಕೋರ್ಟ್ನಲ್ಲಿ ಆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಸ್ಟೇ ಕೊಡದೇ ಹೋದರೆ ಆಗ ಸಿದ್ದರಾಮಯ್ಯನವರ ಬಳಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಉಳಿಯುವ ವಿಕಲ್ಪಗಳೇನು? ಈ ಪ್ರಶ್ನೆ ಸಿದ್ದರಾಮಯ್ಯನವರನ್ನು ಕಾಡ್ತಾ ಇದೆ, ಸಿದ್ದರಾಮಯ್ಯನವರ ಬೆಂಬಲಿಗರನ್ನು ಕೂಡ ಕಾಡ್ತಾ ಇದೆ. ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಆಶಾವಾದ ಏನು? ಪೊಲಿಟಿಕಲಿ ಮೋಟಿವೇಟೆಡ್ ಅಂದುಕೊಂಡು ರಾಜ್ಯಪಾಲರು ಒಂದು ವೇಳೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟರೂ ಕೂಡ
ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ಬೋದು. ಯಾಕಂದರೆ ಯಾವುದೇ ಕ್ವಿಡ್ ಪ್ರೋಕೋ ಇಲ್ಲ, ಭ್ರಷ್ಟಾಚಾರ ಅಂತಕ್ಕಂಥದ್ದಿಲ್ಲ, ಸ್ವಜನ ಪಕ್ಷಪಾತದ ಆರೋಪಗಳನ್ನು ಹೊರಿಸ್ಬೋದು. ಆದರೆ ಅದಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಲಾಗೂ ಆಗತ್ತಾ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಆಶಾವಾದ. ಆದರೆ ನಾಳೆ ಕೋರ್ಟ್ಗಳು ಇದನ್ನು ಹೇಗೆ ವ್ಯಾಖ್ಯಾನಿಸ್ತವೆ ಅಂತಕ್ಕಂಥದ್ದು ಇಡೀ ಪ್ರಕರಣದ ದೃಷ್ಟಿಯಿಂದ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯನ್ನು ನೋಡಬೇಕಾಗತ್ತೆ. ರಾಯರೆಡ್ಡಿ ಹೇಳ್ತಾ ಇದ್ದಾರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಅಪ್ಪಿತಪ್ಪಿಯೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ್ ಆಗಲಿ ಆ ವಿಷಯವನ್ನು ವೇದಿಕೆಯ ಮೇಲಿಂದ ಹೇಳಲಿಲ್ಲ. ಅವರೇನು ಹೇಳಿದರು, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಈಗ ಪಡಿತಕ್ಕಂಥ ಅಗತ್ಯ ಇಲ್ಲ, ಸ್ಪಷ್ಟತೆ. ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ರಾಜಕಾರಣ ಹೇಗೆ ತಿರುಗುತ್ತೆ, ಆಗ ಹೈಕಮಾಂಡ್ ಏನು ಹೇಳುತ್ತೆ, ಆಗ ಅಕ್ಕಪಕ್ಕದ ಕಾಂಗ್ರೆಸ್ ನಾಯಕರ ಅಂಬೋಣ ಏನು, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಮತ್ತು ಸಿದ್ದರಾಮಯ್ಯನವರಂಥ ಒಬ್ಬ ಸೀಸನ್ಡ್ ಪೊಲಿಟಿಷಿಯನ್ಗೆ, ಸಿದ್ದರಾಮಯ್ಯನವರಂಥ ಜನತಾ ಪರಿವಾರವನ್ನು ಮತ್ತು ಕಾಂಗ್ರೆಸ್ಸನ್ನು ಎರಡನ್ನೂ ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ರಾಜಕಾರಣಿಗೆ ಇವೆಲ್ಲ ವಿಷಯಗಳು ಗೊತ್ತಿಲ್ಲ ಅಂತೇನಿಲ್ಲ. ಆದರೆ ಅವರೂ ಕೂಡ ಸಮಯಕ್ಕೆ ಕಾಯ್ತಾ ಇದ್ದಾರೆ. ನೀರು ಉಕ್ಕಿ ಬಂದಾಗ ಬ್ರಿಡ್ಜನ್ನು ದಾಟಬೇಕಾಗತ್ತೆ. ಆ ಸಂದರ್ಭದಲ್ಲಿ ಹೇಗೆ ದಾಟೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ಬೋದು. ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇರೋದೇನು, ವಿಪಕ್ಷಗಳ ವಿರುದ್ಧ ಒಂದು ನರೇಟಿವನ್ನು ಫಿಕ್ಸ್ ಮಾಡ್ತಾ ನನಗೆ ಜನಮಾನಸದ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಈ ಮೈಸೂರು ಸಮಾವೇಶದ ಮೂಲಕ ಮಾಡಿದ್ದಾರೆ. ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನೋ ಡೌಟ್ ಸಿದ್ದರಾಮಯ್ಯನವರಷ್ಟು ಜನಪ್ರಿಯ ನಾಯಕ ಇವತ್ತು ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ. ಈಸ್ ಅನ್ಡೌಟೆಡ್ಲಿ ಎ ಮಾಸ್ ಲೀಡರ್, ಎ ಕ್ರೌಡ್ ಪುಲ್ಲರ್. ಆದರೆ ಕಾನೂನಿನ ಟ್ಯಾಂಗಲ್ಗಳಲ್ಲಿ ಸಿಲುಕಿಕೊಂಡಾಗ ಏನಾಗುತ್ತೆ ಅದು ಮುಖ್ಯ. ಆ ದೃಷ್ಟಿಯಿಂದ ರಾಯರೆಡ್ಡಿ ಅವರ ಹೇಳಿಕೆ ಬಹಳ ಮುಖ್ಯ. ಮುಡಾ ಹಗರಣದ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಜಾತಿ ರಾಜಕಾರಣ ಕಾರ್ಡ್ ಪ್ಲೇ ಮಾಡಿದ್ರು. ಬಿ.ಕೆ. ಹರಿಪ್ರಸಾದ್ ವರ್ಷಾನ್ಗಟ್ಲೆ ಆಗಿತ್ತು. ಬಿ.ಕೆ. ಹರಿಪ್ರಸಾದ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಿರ್ಲಿಲ್ಲ. ಆದ್ರೆ ನಿನ್ನೆ ಒಂದು ಅಚ್ಚರಿ ಬೆಳವಣಿಗೆ ಆಯಿತು. ಕರೆಸಿ ಮಾತಾಡಿದ್ರು, 1 ತಾಸು ಮಾತಾಡಿದ್ರು, ಎಲ್ಲ ಹೌದು. ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲೂ ಬಿ.ಕೆ. ಹರಿಪ್ರಸಾದ್ ಇದ್ರು. ಬಟ್ ಮತ್ತೊಂದು ಅಚ್ಚರಿ ಅಂದ್ರೆ ಒಂದು ಸಲವೂ ಸಿದ್ದರಾಮಯ್ಯನವ್ರ ಹೆಸರು ಪ್ರಸ್ತಾಪ ಮಾಡಲಿಲ್ಲ ಅವ್ರ ಭಾಷಣದಲ್ಲಿ. ಪ್ರತಿಪಕ್ಷದ ವಿರುದ್ಧ ಮಾತಾಡಿದ್ರು ಹೌದು, ಆದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿಲ್ಲ. ನೋಡಿ, ನೀವು ಅಷ್ಟು ಮಾರ್ಜಿನ್ ಪಾಲಿಟಿಕ್ಸ್ನಲ್ಲಿ ಕೊಡಲೇಬೇಕಾಗುತ್ತೆ. ಕಳೆದ 6-7 ವರ್ಷಗಳಿಂದ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ನಡುವೆ ಭಾಳ ಕಟುವಾದ ಅಭಿಪ್ರಾಯಗಳು ಒಬ್ರಿಗೊಬ್ಬರ ಬಗ್ಗೆ ಇತ್ತು. ನಿನ್ನೆ ಹರಿಪ್ರಸಾದ್ರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗ ಏನು ಹೇಳಿದ್ದಾರೆ, ಸಂಪುಟದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದಾರೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಾ ಇತ್ತು ಹರಿಪ್ರಸಾದ್ ಕೂಡ ಈಗ ಬಂದು ಸಿದ್ದರಾಮಯ್ಯನವ್ರ ಜೊತೆ ನಿಲ್ಲಿ ಅಂತಕ್ಕಂಥದ್ದನ್ನು ಬಯಸ್ತಾ ಇತ್ತಾ, ಮುಂಬರುವ ರಾಜಕಾರಣದ ದೃಷ್ಟಿಯಿಂದ ಹರಿಪ್ರಸಾದ್ ಕೂಡ ಅದಕ್ಕೆ ಒಪ್ಕೊಂಡ್ರ, ಇವೆಲ್ಲವೂ ಭವಿಷ್ಯದ ಪ್ರಶ್ನೆಗಳು. ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದರ ನಡುವೆ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥ ಮಾತುಕತೆಯಲ್ಲಿ ಜಗಳ ಬಗೆಹರಿದಿರ್ತಕ್ಕಂಥದ್ದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ. BJPಯನ್ನು ತೆಗೆದುಕೊಂಡ್ರೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಎಷ್ಟೇ ತೆರೆಯ ಹಿಂದೆ ಮಾತುಕತೆಗಳ ಪ್ರಯತ್ನ ನಡೆದರೂ ಕೂಡ ಅದು ಯಶಸ್ವಿ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಸಿದ್ದರಾಮಯ್ಯನವರು ಜೊತೆಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋ ಡೌಟ್ ಸಿದ್ದರಾಮಯ್ಯನವರಿಗೆ ಇದೊಂದು ಅಗ್ನಿ ಪರೀಕ್ಷೆ. ಅವ್ರಿಗೂ ಕೂಡ ಇದರ ಸ್ಪಷ್ಟ ಅರಿವಿದೆ. ಬರೀ ಈ ಸಮಾವೇಶದ ಮೂಲಕ ಅವ್ರು ಉಳ್ಕೊಂಡ್ಬಿಡ್ತಾರೆ ಅಂತಕ್ಕಂಥದ್ದು ಇಲ್ಲ. ಸಮಾವೇಶ ಎಷ್ಟೇ ಯಶಸ್ವಿಯಾದರೂ ಕೂಡ ನಾಳೆ ಕಾನೂನಿನ ದೃಷ್ಟಿಯಿಂದ ಏನಾಗತ್ತೆ, ಅದು ಸಿದ್ದರಾಮಯ್ಯನವರ ಕುರ್ಚಿಯನ್ನು ಉಳಿಸುತ್ತಾ ಉಳಿಸಲ್ವಾ, ಆಗ ನಿಜಕ್ಕೂ ಅಂದರೆ ಕಾರ್ಡ್ಸ್ಗಳು ಹೊರಗೆ ಬರೋದು ಆಗ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಕಾನೂನಿನ ದೃಷ್ಟಿಯಿಂದ ಕೋರ್ಟ್ಗಳು ಹೇಗೆ ವ್ಯಾಖ್ಯಾನ ಮಾಡ್ತವೆ, ಸಿದ್ದರಾಮಯ್ಯನವ್ರಿಗೆ ಅದರಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಸಿದ್ದರಾಮಯ್ಯ ಒಂದಿಲ್ಲೊಂದು ಟ್ಯಾಂಗಲ್ನಲ್ಲಿ ಸಿಲುಕೊಳ್ತಾರ, ಆಗ ಹೈಕಮಾಂಡ್ ಏನು ಮಾಡುತ್ತೆ, ದಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಬ್ಬೊಬ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನೋಡಿದ್ರೆ ಈ ಆನೆಗಳಿಗೆ ಹಲ್ಲುಗಳಿರುತ್ತಲ್ಲ, ತೋರಿಸೋ ಹಲ್ಲೆ ಬೇರೆ, ತಿನ್ನೋ ಹಲ್ಲೆ ಬೇರೆ ಅಂತ, ಆ ರೀತಿಯಾಗಿದೆ ನಮ್ಮ ರಾಜಕಾರಣಿಗಳ ಸ್ಟೇಟ್ಮೆಂಟ್. ಪಕ್ಷದ ಒಳಗೊಳಗೆ ಮೇಲ್ನೋಟಕ್ಕೆ ಬೆಂಬಲ ಕೊಟ್ಟರು ಕೂಡ ಒಳಗೊಳಗೆ ರಾಜಕಾರಣವನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ, ನಾಳೆ ಬೆಳಗಾದ್ರೆ ಬಿಜೆಪಿ ಜೆಡಿಎಸ್ ಸಮಾರೋಪ ಸಮಾವೇಶ ನಡೆಸೋದಕ್ಕೆ ತಯಾರಿ ಆಗ್ತಾ ಇದೆ. ಏನೆಲ್ಲ ಆಗತ್ತೆ ಅನ್ನೋ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸುವಂತಹ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.